9 ತಿಂಗಳಾದ್ರೂ ರೈತರ ಖಾತೆಗೆ ಜಮೆಯಾಗದ ಬೆಳೆ ವಿಮೆ. ತೋಟಗಾರಿಕೆ ಕಚೇರಿಗೆ ಬೀಗ ಜಡಿದು ರೈತರ ಪ್ರತಿಭಟನೆ. ಬೆಳೆ ವಿಮೆ ಪರಿಹಾರಕ್ಕಾಗಿ 9 ತಿಂಗಳಿಂದ ಕಾದು ಕುಳಿತಿದ್ದ ರೈತರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ತಕ್ಷಣ ಬೆಳೆ ವಿಮೆ ಪರಿಹಾರ ನೀಡುವಂತೆ ಆಗ್ರಹಿಸಿ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ರೈತರು ತೋಟಗಾರಿಕೆ ಇಲಾಖೆ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ನಲ್ಲಿ ನಡೆದಿದೆ. ಹಾನಗಲ್ ತಾಲೂಕಿನ 5 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರಿಗೆ ಶುಂಠಿ ಬೆಳೆ ವಿಮೆ ಪರಿಹಾರ ತಡೆ ಹಿಡಿಯಲಾಗಿದೆ. ಬೆಳೆ ವಿಮೆ ಕಂತು ಕಟ್ಟಲು ದಿನಾಂಕ ನಿಗದಿ ಮಾಡುವ ಸರ್ಕಾರ ಪರಿಹಾರ ನೀಡುವ ದಿನಾಂಕವನ್ನು ನಿಗದಿ ಮಾಡಬೇಕು. ಆದರೆ 9 ತಿಂಗಳು ಕಳೆದರೂ ರೈತರಿಗೆ ಪರಿಹಾರ ಸಿಗದಿರುವುದು ಖಂಡನೀಯ. ರೈತರು ಸಂಕಷ್ಟದಲ್ಲಿರುವಾಗ ಕಾಯುವಂತೆ ಹೇಳುವುದು ಸುಲಭ. ಆದರೆ ಬೆಳೆ ಹಾನಿಯಾಗಿ ಸಾಲದ ಹೊರೆ ಹೆಚ್ಚಾಗಿ ಪರಿಹಾರಕ್ಕಾಗಿ ಕಾಯುತ್ತಿರುವ ರೈತರ ನೋವು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಎಂದು ರೈತ ಮುಖಂಡ ಮರಿಗೌಡ ಪಾಟೀಲ್ ಆಕ್ರೋಶ ಹೊರಹಾಕಿದ್ರು. ಇವತ್ತು ನಾವು ಹಾನಗಲ್ ತೋಟಗಾರಿಕೆ ಇಲಾಖೆ ಎದುರಿಗೆ ಏನು ಹಾನಗಲ್ ತಾಲೂಕಿನಲ್ಲಿ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಬೆಳೆ ವಿಮೆ ಪಡ್ಕೊಳ್ಳಿಕ್ಕೆ ನಾವು ಹಲವಾರು ಬಾರಿ ಪ್ರತಿಭಟನೆ ಮಾಡಿದ ಪ್ರಯುಕ್ತ ಶುಂಠಿದೊಂದು ಮೊನ್ನೆ ಏನೋ ಜಮಾ ಆಯಿತು. ಅದರಲ್ಲಿನೂ 5 ಗ್ರಾಮ ಪಂಚಾಯತಿಗಳಿಗೆ ಯಾವುದೇ ರೀತಿ ಕ್ಲೇಮ್ ಕೊಟ್ಟಿಲ್ಲ. ನಾವು ಇವತ್ತೂ ಕೂಡ ನಮಗೆ ಕ್ಲೇಮ ಕೊಡ್ರಿ ಅಂತ ಕೇಳಾಕಂತಿಲ್ಲ. ಏನು ಪೇಔಟ್ ಆಗೈತಿ ಅನ್ನೋಂಥದ್ದನ್ನು ಸ್ಪಷ್ಟವಾದಂಥ ನಮ್ಗೆ ಆ ಕಾಗದ ಕೊಡ್ರಿ, ನಾವು ಇನ್ನೂ 4 ದಿವಸ ದುಡ್ಡು ಜಮಾ ಆಗೋದನ್ನು ತಡೆದ್ರೂ ಕೂಡ ನಾವು ಸುಧಾರಿಸ್ಕೊಂತೀವಿ ಅಂಥೇಳಿ ಅಧಿಕಾರಿಗಳು ಹೇಳಿದ್ರು ಕೂಡ ಯಾವುದೇ ರೀತಿ ಪೇಔಟ್ ಕೊಡ್ತಾಯಿಲ್ಲ. ಇವತ್ತು ನಾವು ಹಸಿಮೆಣಸಿನ್ಕಾಯಿ ಶುಂಠಿ ಅಲ್ಲದೇ ಮತ್ತು ಮಾವು ಮತ್ತು ಅಡಿಕೆ ಇದು ಟರ್ಮ್ ಶೀಟ್ ಮುಗಿದು ಇದನ್ನು ಅವಧಿ ಮುಗ್ದೈತಿ. ಏನು ಈ ಮಾರ್ಗಸೂಚಿ ಒಳಗೆ ಆ ವಿಮಾ ಕಂಪನಿ ಆ ಅವಧಿ ಮುಗಿದ ನಂತರ ಟರ್ಮ್ ಶೀಟ್ ಅವಧಿ ಮುಗಿದ ನಂತರ ಕೊಡಲಿಲ್ಲ ಅಂತಂದ್ರೆ ಬಡ್ಡಿ ಸಮೇತ ಕೊಡಬೇಕು ಅನ್ನೋಂಥದ್ದು ಇದ್ದರೂ ಕೂಡ ಯಾವುದೇ ರೀತಿ ಅದನ್ನು ಗಣನೆಗೆ ತೊಗೊಳ್ತಾ ಇಲ್ಲ. ಇವತ್ತು ನಾವು ಇಲ್ಲಿ ಪ್ರತಿಭಟನೆ ಮಾಡಾಕಂತೀವಿ. ಯಾವುದೇ ಕಾರಣಕ್ಕೂ ಇವು 3 ವಿಷಯಗಳನ್ನು, ಒಂದು ಬಡ್ಡಿ ಸಮೇತ ಕೊಡಬೇಕು, 5 ಗ್ರಾಮ ಪಂಚಾಯತಿಗಳನ್ನು ಸೇರಿ ಪೇಔಟ್ ಕೊಡಬೇಕು, ಮತ್ತು ಹವಾಮಾನಾಧಾರಿತ ಬೆಳೆ ವಿಮೆನ ಹೆಂಗೆ ಲೆಕ್ಕಾಚಾರ ಮಾಡ್ತಾರೆ, ಹೆಂಗೆ ನಿರ್ಧರಿಸ್ತಾರೆ ಅನ್ನೋಂಥದ್ದನ್ನು ಅಧಿಕಾರಿಗಳು ಮತ್ತು ವಿಮಾ ಕಂಪ್ನಿ ಅಧಿಕಾರಿಗಳು ನಮಗೆ ಒಂದನ್ನು ಪ್ರಾತ್ಯಕ್ಷಿಕವಾಗಿ ತೋರಿಸ್ಬೇಕು. ನಾವು ಇವತ್ತು ವಿಮಾ ಹಣ ಕಡಿಮೆ ಜಮಾ ಆಗೈತಿ ಅಂತೇಳಿ ಈ ಧೋರಣೆ ಮಾಡ್ತಾಯಿಲ್ಲ. ನಾವು ಕೂಡ ಇವತ್ತು ಉದಾಹರಣೆಗೆ ಯಾವುದೋ ಒಂದು ಕಾರಿಂದ ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ಏನೇನು ವೈಫಲ್ಯ ಆಗ್ತಾವೆ, ಆಕ್ಸಿಡೆಂಟ್ ಆದ್ರೆ ಏನು ಹೋಗ್ತಾವೆ ಅನ್ನೋಂಥದ್ದನ್ನು ಅವನು ನೋಡ್ಕೊಂಡು ಇನ್ಶೂರೆನ್ಸ್ ಕಟ್ತಾನೆ. ನಾವು ಹಣ ಕಟ್ತೀವಿ, ಏನೇನು ವೈಪರೀತ್ಯ ಆಗೈತಿ, ಎದಕ್ಕೆ ಹಣ ಜಮಾ ಆಕೈತಿ ಏನು ಅನ್ನೋದನ್ನು ಸ್ಪಷ್ಟಪಡಿಸ್ಬೇಕು ಅನ್ನಂತೇಳಿ ಇವತ್ತು ಈ 3 ವಿಷಯಗಳಿಗೆ ಪರಿಹಾರ ಸಿಗದೆ ಹೋದ್ರೆ ನಾವು ಇವತ್ತಿಲ್ಲೇ ಠಿಕಾಣ ಹುಡ್ತೀವಿ. ಇನ್ನು ಈ ಬಗ್ಗೆ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಹಾಗೂ ಇನ್ಶೂರೆನ್ಸ್ ಕಂಪನಿಯ ಅಧಿಕಾರಿ ಮಾತನಾಡಿ 5 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 74 ರೈತರು ಶುಂಠಿ ಬೆಳೆಯದೆ ವಿಮೆ ಪಾವತಿಸಿರುವುದು ಪತ್ತೆಯಾಗಿದೆ. ಹೀಗಾಗಿ ಎಲ್ಲವನ್ನ ಪರಿಶೀಲಿಸಿ ಉಳಿದ ಅರ್ಹ ರೈತರಿಗೆ 2 ದಿನಗಳಲ್ಲಿ ಬಾಕಿ ಇರುವ ಬೆಳೆ ವಿಮೆ ಪರಿಹಾರವನ್ನ ರೈತರ ಖಾತೆಗೆ ಜಮೆ ಮಾಡೋದಾಗಿ ಭರವಸೆ ನೀಡಿದ್ದಾರೆ. ಕಳೆದ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಬೆಳೆಗೆ ಏನು ರೈತರು ವಿಮಾ ನೋಂದಣಿ ಮಾಡಿದ್ರಲ್ಲ ಅಂಥ ರೈತರುಗಳಿಗೆ 5 ಪಂಚಾಯಿತಿಗೆ ನಮಗೆ ವಿಮಾ ಮೊತ್ತ ಬಂದಿಲ್ಲ ಅನ್ನೋದ್ರ ಸಂಬಂಧ ಇವತ್ತು ಪ್ರತಿಭಟನೆ ಮಾಡಿದರು. ಆ ಒಂದು ವಿಮಾ ಮೊತ್ತ ಮತ್ತು ಪೇಔಟು ಇವತ್ತು ವಿಮಾ ಕಂಪ್ನಿಯವರ ಪ್ರಕಾರ ಇವತ್ತು ಸಂಜೆ ನಾವು ಎಷ್ಟೊತ್ತಾದರೂ ನಾವು 5 ಪಂಚಾಯಿತಿಗೆ ಆ 74 ಜನ ಏನು ಶುಂಠಿ ಬೆಳೆದಿದ್ದೀವಿ ಅಂತ ಎನ್ರೋಲ್ಮೆಂಟ್ ಮಾಡೋದು ಅವ್ರದ್ದನ್ನು ತಡೆ ಹಿಡಿದು ಉಳಿದಂಥ ಎಲ್ಲ ರೈತರಿಗೂ ವಿಮಾ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಸಂಜೆ ಅಷ್ಟೊತ್ತಿಗೆ ಅವರ ಖಾತೆಗಳಿಗೆ ಜಮಾ ಆಗುತ್ತೆ. ಮತ್ತು ಉಳಿದಂತೆ ನಮ್ಮ ಮೇಲಾಧಿಕಾರಿಗಳಿಗೂ ನಾವು ಇವರು ರೈತ ಸಂಘದ ಪ್ರತಿಭಟನೆಯಲ್ಲಿ ಕೇಳಿದ್ದು, ನೀವು ಹಣವನ್ನು 1 ವಾರ ಬಿಟ್ಟು ಜಮಾ ಮಾಡಿದರೂ ಪರವಾಗಿಲ್ಲ, ಆ 5 ಪಂಚಾಯಿತಿ ಮೊತ್ತ ನಿಗದಿ ಆಗಿರ್ತಕ್ಕಂಥ ಮೊತ್ತ ಪೇಔಟ್ ಏನಿದೆ ಅಂತ ಹೇಳೋಂತಿಗೆ ನಾವು ಬೆಳಗಿಂದ ಅದನ್ನು ಕಂಪ್ನಿಯವ್ರ ಜೊತೆಗೆ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾಯಿದ್ದೀವಿ. ನಮ್ಮ ತೋಟಗಾರಿಕೆ ಜಂಟಿ ನಿರ್ದೇಶಕರು ಹಾವೇರಿಯವರು ಹೇಳಿದ್ದೀವಿ, ಇನ್ನೊಂದು 10 ನಿಮಿಷ 15 ನಿಮಿಷದೊಳಗೆ ನಾನು ನಿರ್ದೇಶನಾಲಯ ತೋಟಗಾರಿಕೆ ನಿರ್ದೇಶನಾಲಯ ಲಾಲ್ಬಾಗ್ನವರ ಅಪರ ನಿರ್ದೇಶಕರ ಹತ್ರ ಮಾತಾಡಿ ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಒಂದು ಕಂಡೀಷನ್ ಮೇಲೆ ನಾವು ಪ್ರತಿಭಟನೆಯನ್ನು ವಾಪಸ್ ತೊಗೊಳ್ತೀವಿ ಅಂತ ರೈತ ಸಂಘದವರು ಸಹ ಒಪ್ಕೊಂಡಿದ್ದಾರೆ. ನಾವು ಅದನ್ನು ಇನ್ನೊಂದು 10-15 ನಿಮಿಷದಲ್ಲಿ ಆ ಪೇಔಟನ್ನು ತರಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನನ್ನ ಹೆಸರು ವೀರಭದ್ರ ಸ್ವಾಮಿ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು. ರೈತ ಬಂಧುಗಳಿಗೆ ನಮಸ್ತೆ ಸರ್. ನನ್ನ ಹೆಸರು ಬಸವರಾಜ ಹಿರೇಮಠ ಅಂತೇಳಿ HDFC ಇರ್ಗೋ ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಕಡೆಯಿಂದ. ಸೊ ಇಲ್ಲಿ ರೈತ ಸಂಘಟನೆಯವರು ಸ್ಟ್ರೈಕ್ ಮಾಡ್ತಿದ್ದಾರೆ. ಸೊ ಅದರ ಪ್ರಯುಕ್ತ 5 ತಾಲೂಕಿಗೆ 5 ಗ್ರಾಮ ಪಂಚಾಯತಿಗೆ ಶುಂಠಿ ಬೆಳೆ ವಿಮೆ ಕ್ಲೇಮ್ ಆಗಿಲ್ಲ. ಆ 5 ಗ್ರಾಮ ಪಂಚಾಯತಿಗೆ ನಾವು ಆದಷ್ಟು ಬೇಗನೆ, ಅದರಲ್ಲಿ 74 ಜನರು ಶುಂಠಿ ಇಲ್ಲದೇ ಇದ್ದಾರೆ. ಸೊ ಅವ್ರನ್ನ ಆದಷ್ಟು ಬೇಗ ಡಿಲೀಟ್ ಮಾಡಿ ಇವತ್ತು ಸಂಜೆ ಬಿಟ್ಟರೆ ನಾಳೆ ಸಂಜೆ ಒಳಗೆ ನಿಮಗೆ ಅಮೌಂಟನ್ನು ರಿಲೀಸ್ ಮಾಡಲಿಕ್ಕಂತ ಇಷ್ಟಪಡ್ತೀನಿ ಹೇಳಿ.
ಒಟ್ನಲ್ಲಿ ಅಧಿಕಾರಿಗಳ ಭರವಸೆ ಬಳಿಕ ರೈತರು ಪ್ರತಿಭಟನೆಯನ್ನ ತಾತ್ಕಾಲಿಕವಾಗಿ ಹಿಂಪಡೆದಿದ್ದು, ಆದರೆ 2 ದಿನಗಳಲ್ಲಿ ಪರಿಹಾರ ಜಮೆಯಾಗದಿದ್ರೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸದ್ಯ 9 ತಿಂಗಳ ಕಾಯುವಿಕೆಗೆ ಇನ್ನೆರಡು ದಿನಗಳ ಗಡುವು ನೀಡಲಾಗಿದ್ದು, ಅಧಿಕಾರಿಗಳ ಭರವಸೆ ಈಡೇರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಸುಣಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.